ಊಟಕ್ಕೂ ಕೂಡ ಅಷ್ಟೇ. ಇಷ್ಟೊತ್ತಿಗಾಗಲೇ ಎಲ್ಲ ಹೋಟೆಲ್ಗಳಲ್ಲೂ ಊಟದ ಪ್ರಿಪ್ರೇಷನ್ಗಳಾಗ್ತಾ ಇತ್ತು. ಬಟ್ ನೋಡಿ, ಗ್ಯಾಸ್ ಇಲ್ಲದೆ ಚಂದ್ರಪ್ಪ ಹೋಟೆಲ್ ಅಂತ, ಇದು ಕೂಡ ಫೇಮಸ್ ಹೋಟೆಲು, ಇದು ಬಂದಾಗಿದೆ. ಯಶವಂತಪುರದ ಮಾರಪ್ಪನ ಪಾಳ್ಯದಲ್ಲಿರುವಂತಹ ಹೋಟೆಲ್ ಇದು. ಯಶವಂತಪುರ ರೇಡಿಯಸ್ನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಿಗೂ ಸಿಲಿಂಡರ್ ಕೊರತೆ ಕಾಡ್ತಾ ಇದೆ. ಬೆಳಗ್ಗೆ ಮೆನುನೇ ತೆಗೆದಾಕಿದ್ರು. ಸೌದೆ ಒಲೆ ಹಾಕಿ ಅಡುಗೆ ಮಾಡೋದಕ್ಕೆ ಇಲ್ಲಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಬಟ್ ಒಲೆ ಹಚ್ಚಿ ಅಭ್ಯಾಸ ಇಲ್ಲ ಈಗಿನ ಕಾರ್ಮಿಕರಿಗೆ. ಹೀಗಾಗಿ ಆ ಒಲೆ ಅಂಟೋ ತನಕ ಕಾಯೋ ಪೇಷನ್ಸು, ಇನ್ನೊಂದು ವಿಪರೀತ ಹೀಟು ಸವಾಲು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಇದರ ದೊಡ್ಡ ಎಫೆಕ್ಟು ಬೆಂಗಳೂರಿನ ಹೋಟೆಲ್ ಉದ್ಯಮದ ಮೇಲೆ ಕಳೆದ 4-5 ದಿವಸದಲ್ಲಿ ಯಾವ ರೀತಿ ಕ್ಲೋಸ್ ಆಗ್ತಿದೆ ಅಂತ ಹೇಳ್ತಿದ್ವಿ. ಸಂಡೇ ಅಂದರೆ ಸಾಕು, ನಾನ್ ವೆಜ್ ಪ್ರಿಯರಿಗೆ ಹೋಟೆಲ್ಗಳಿಗೆ ಹೋಗಬೇಕು, ಸಂಡೇ ಭರ್ಜರಿ ಬಾಡೂಟ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ನಾನೀಗ ಒಂದು ಹೋಟೆಲ್ಲಿದ್ದೀನಿ. ಇದು ಯಶವಂತಪುರದ ಮಾರಪ್ಪಪಾಳ್ಯದಲ್ಲಿರುವಂತಹ ಹೋಟೆಲ್ಲು, ಶ್ರೀ ಚಂದ್ರಪ್ಪ ಹೋಟೆಲ್ ಅಂತ ನೋಡ್ತಿದ್ದೀರಾ. ಈ ಹೋಟೆಲ್ಲು ಬೆಳಗ್ಗೆನೇ ತೆಗಿಬೇಕಿತ್ತು. ಅಂದರೆ ಇಲ್ಲಿ ಕಾಲು ಸೊಪ್ಪು ಇಡ್ಲಿ ಎಲ್ಲ ಬೆಳಗ್ಗೆ ಸಿಕ್ತಿತ್ತು. ಸಾಕಷ್ಟು ಗ್ರಾಹಕರು ಬರ್ತಿದ್ರು. 10 ಗಂಟೆ ಆದರೂ ಸಹ ಹೋಟೆಲ್ ಇನ್ನೂ ಓಪನ್ ಆಗಿಲ್ಲ. ಕಾರಣ ಇಷ್ಟೇ, ಸಿಲಿಂಡರ್ ಸಿಗದೇ ಇರೋ ಕಾರಣಕ್ಕೆ ಹೋಟೆಲಲ್ಲಿ ಏನು ಅಡುಗೆ ಮಾಡೋಕ್ಕಾಗ್ತಿಲ್ಲ. ಅಡುಗೆ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ಬರುವಂಥ ಗ್ರಾಹಕರಿಗೆ ನಾವಿನ್ನೂ ಓಪನ್ ಮಾಡಿಲ್ಲ ಅಂತ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗೆ ಕೆಲ ಆಲ್ಟರ್ನೇಟಿವ್ ವ್ಯವಸ್ಥೆ ಕೂಡ ಮಾಡ್ಕೋತಿದ್ದಾರೆ. ಖಾಲಿಯಾಗಿ ಕಾಣಿಸ್ತಿರೋ ಕಾರಣ ಇಷ್ಟೇ, ಸಿಲಿಂಡರ್ ಇಲ್ಲದೆ ಯಾವುದೇ ಖಾದ್ಯಗಳನ್ನ ಇವರು ತಯಾರು ಮಾಡೋಕ್ಕೆ ಇಲ್ಲಿವರೆಗೂ ಆಗಿಲ್ಲ. ಇನ್ನು ಕಿಚನ್ ಭಾಗದಲ್ಲಿ ತೋರಿಸ್ತೀನಿ. ಯಾಕೆ ಅಂತ ಅಂದರೆ, ಇವರು ಒಲೆಯ ಒಂದು ಸೆಟಪ್ ಮಾಡ್ಕೋತಿರೋ ದೃಶ್ಯಗಳಲ್ಲಿ ನೋಡ್ಬೋದು ನೀವೀಗ ಯಾವ ರೀತಿ ಒಲೆನ ಮಾಡ್ಕೋತಿದ್ದಾರೆ ಅಂತ. ಯಾಕಂದರೆ ಸಿಲಿಂಡರ್ ಸಿಗದ ಕಾರಣ ಎಲ್ಲ ಗ್ಯಾಸ್ ಸ್ಟವ್ಗಳು, ನಿಮಗೆ ಎಡಭಾಗದಲ್ಲಿ ತೋರಿಸ್ತೀನಿ, ನಿಮಗೆಲ್ಲ ಗ್ಯಾಸ್ ಸ್ಟವ್ಗಳು ಆಫ್ ಆಗಿರುವಂಥದ್ದು. ಸಿಲಿಂಡರ್ ಇಲ್ಲದೆ ಇವರು ಅಡುಗೆ ಮಾಡೋಕ್ಕಾಗದೆ ಈಗ ಒಲೆಯಲ್ಲೇ ಅಡುಗೆ ಮಾಡೋಣ, ಲಿಮಿಟೆಡ್ ಫುಡ್ ಕೊಡೋಣ ಅಂತ ಒಲೆ ಸೆಟಪ್ನ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸೌದೆಗಳನ್ನ ತರಿಸಿಟ್ಕೊಂಡಿದ್ದಾರೆ. ಪಕ್ಕದಲ್ಲಿರುವಂಥ ಚೀಲ ಕೂಡ ಸೌದೆಯನ್ನು ತರಿಸಿರುವಂಥದ್ದು. ಇನ್ನು ಹೋಟೆಲ್ನ ಮಾಲೀಕರು ಇಲ್ಲೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟೊತ್ತಿಗಾಗಲೇ ನಿಮ್ಮ ಹೋಟೆಲ್ ಓಪನ್ ಆಗಬೇಕಾಗಿತ್ತು, ಇನ್ನೂ 10 ಗಂಟೆ ಆದರೂ ಓಪನ್ ಮಾಡಿಲ್ಲ ಸರ್. ನಾವು ಮಾಮೂಲಿ 7:30-8 ಗಂಟೆಗೆ ಓಪನ್ ಮಾಡ್ತಾ ಇದ್ವಿ. ಇವಾಗ ಗ್ಯಾಸಿನ ಅಭಾವ, ಗ್ಯಾಸ್ ಎಲ್ಲಿ ಬ್ಲ್ಯಾಕಲ್ಲಿ ಕೊಟ್ಟರು ಸಿಗ್ತಾ ಇಲ್ಲ. ಏನಂತ ಹೇಳಿದ್ರೆ ನಾವು ಮಲಗೋಂಗಿಲ್ಲ, ಕ್ಲೋಸ್ ಮಾಡುವ ಹಾಗಿಲ್ಲ. ಯಾಕಂದ್ರೆ ನಮ್ಮ ಜೊತೆ ಒಂದು 8-10 ಜನ ಹುಡುಗರಿದ್ದಾರೆ. ಅವ್ರಿಗೆ ಊಟ ತಿಂಡಿ ಅವ್ರ ವ್ಯವಸ್ಥೆ ಆಗಬೇಕು, ನಮಗೂ ಸ್ವಲ್ಪ ರನ್ ಆಗ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಬ್ಲಾಕಲ್ಲಿ ಕೊಟ್ಟು 3,000 ಕೊಟ್ಟು ಸಿಕ್ಕರು, ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತಿಂದ ರನ್ ಮಾಡಲೇಬೇಕು, ಕ್ಲೋಸ್ ಮಾಡಬಾರ್ದು ಅನ್ನೋ ಒಂದು ಇದನ್ನಲ್ಲಿ ಕಟ್ಟಿಗೆ ಒಲೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟೊತ್ತಿಗೆಲ್ಲ ಭಾನುವಾರ ಅಂದರೆ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿರ್ತಾ ಇದ್ವಿ. ಸೊ ಇವತ್ತು ಲೇಟ್ ಆಗಿದೆ ಸರ್. ಅದೇ ಕಸ್ಟಮರ್ಸು ಬಂದು ಹೋಗ್ತಾ ಇದ್ದಾರೆ. ಈ ಮಧ್ಯಾಹ್ನದಿಂದ ಏನು ಕೊಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸೇಮ್ ಮೆನುನ ಅಥವಾ ಮೆನುನಲ್ಲಿ ಕಟ್ ಆಫ್ ಮಾಡಿದ್ದೀವಿ. ಈಗ ರೆಗ್ಯುಲರ್ ಆಗಿ ನಾವೇನೀಗ ಆರ್ಡರ್ ಮಾಡ್ಕೊಡ್ತೀವಲ್ಲ, ರನ್ನಿಂಗ್ ಆರ್ಡರ್, ಅದನ್ನ ಆಫ್ ಮಾಡಿಬಿಟ್ಟು ಇವಾಗ ಗ್ರೇವಿ ಮತ್ತು ಬಿರಿಯಾನಿ, ಮುದ್ದೆ ಈ ಥರ ಒಂದು ಸಲ ಮಾಡಿಬಿಟ್ಟು ಹಂಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಎಷ್ಟು ಕಷ್ಟ ಅನಿಸುತ್ತೆ ಸರ್ ಈ ಸಿಲಿಂಡರ್ ಅಭಾವ? ಸಂಡೇ ನಿಮ್ಮದು ಬಿಸ್ನೆಸ್ಸು, ಬಾಯಿನಲ್ಲಿ ನಾವು ಹೇಳೋದು ಕಷ್ಟ ಆಗುತ್ತೆ, ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಾಗತ್ತೆ ಅಂತಾರಲ್ಲ, ಆ ಥರ ಆಗಿದೆ ಅಷ್ಟೇ. ಓಕೆ, ಇದು ಇಲ್ಲಿನ ಮಾಲೀಕರು ಹೇಳ್ತಿರುವಂಥದ್ದು. ನಮ್ಮ ಕಸ್ಟಮರ್ಸ್ನ ಉಳಿಸ್ಕೋಬೇಕು, ಹೋಟ್ಲು ರನ್ ಮಾಡಲೇಬೇಕು. ಆ ಕಾರಣಕ್ಕೆ ಸಿಲಿಂಡರ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವೀಗ ಒಲೆನ ರೆಡಿ ಮಾಡ್ಕೋತಿದ್ದೀವಿ, ಕಟ್ಟಿಗೆ ಒಲೆನ ರೆಡಿ ಮಾಡ್ಕೋತಿದ್ದೀವಿ. ಮಧ್ಯಾಹ್ನಷ್ಟರಲ್ಲಿ ನಿಗದಿತ ಸಮಯದೊಳಗಡೆ ಕೆಲವು ಮೆನುವನ್ನ, ಅಂದರೆ ಎಲ್ಲ ಕೋರ್ಸನ್ನು ಕೊಡೋಕ್ಕಾಗೋದಿಲ್ಲ, ಕೆಲವು ಐಟಮ್ಗಳನ್ನ ಕಟ್ ಮಾಡಿ ಬಿರಿಯಾನಿ ಈ ಥರ ಮೇನ್ ಡಿಶಸ್ನ ಕೊಡೋದಕ್ಕೆ ತಯಾರಿ ಮಾಡ್ತಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ 70%ಗೂ ಹೆಚ್ಚು ಜನ ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿದ್ರು. ಬಟ್ ಈಗ ಅವರ ಬಾಯಿ ರುಚಿಯನ್ನು ಸ್ವಲ್ಪ ದಿನ ತಡಿಲೇಬೇಕಾದಂತಹ ಸ್ಥಿತಿ ಇದೆ. ಯಶವಂತಪುರದ ಆಸರೆ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ನ ಅಭಾವ ಕಾಣಿಸ್ತಾ ಇದೆ. ಆಸರೆ ಹೋಟೆಲ್ನ ಮೆನುವಿನಲ್ಲಿ ಅವರ ಸಿಗ್ನೇಚರ್ ಡಿಶ್ಗಳು ಸ್ವಲ್ಪ ದಿನಗಳ ಮಟ್ಟಿಗೆ ನಾಪತ್ತೆ ಆಗಿರುತ್ತೆ. ಪರೋಟ, ಚಪಾತಿ, ಡ್ರೈ ಐಟಮ್ಗಳನ್ನು ಹೋಟೆಲ್ ಕೈ ಬಿಟ್ಟಿದೆ. ಆಯಿಲ್ ಕನ್ಸಂಪ್ಷನ್ ಜಾಸ್ತಿ ಇರೋ ಡೀಪ್ ಫ್ರೈಡ್ ಫುಡ್ ಸಿಗಲ್ಲ, ಸ್ಟಾರ್ಟರ್ಸ್ ಸಿಗಲ್ಲ. ಕಾಲ್ ಸೂಪ್, ದೋಸೆ, ಇಡ್ಲಿ, ಬಿರಿಯಾನಿಗೇನೂ ಸಮಸ್ಯೆ ಇಲ್ಲ. ಬಿರಿಯಾನಿನೇ ತುಂಬ ಫೇಮಸ್ಸು, ಸೊ ಅದು ಸಿಗುತ್ತೆ ಅಂತಿದ್ದಾರೆ ಆಸರೆ ಹೋಟೆಲ್ನವರು. ಸಂಡೇ ಬಂತು ಅಂದರೆ ಸಾಕು, ಬೆಂಗಳೂರು ಜನ ಬಾಡೂಟ ಮಾಡೋದಕ್ಕೆ ಹೋಟೆಲ್ಗಳ ಕಡೆ ಮುಖ ಮಾಡ್ತಾರೆ. ಅದರಲ್ಲೂ ಯಶವಂತಪುರದ ಕಡೆ ಇರುವಂಥವ್ರಿಗೆ ಆಸರೆ ಹೋಟೆಲ್ ಭಾರಿ ಫೇಮಸ್ಸು. ಬೆಳಗ್ಗೆ ಬಂದು ಇಲ್ಲಿ ಕೊಡುವಂತಹ ಪ್ರಮುಖ ಐಟಮ್ಗಳನ್ನ ತಿನ್ನಬೇಕು. ಬೆಳಗ್ಗೆ ಕಾಲು ಸೂಪು, ಇಡ್ಲಿ, ದೋಸೆ ಈ ರೀತಿ ಬರೋರಿಗೆ ಗ್ಯಾಸ್ ಸಿಲಿಂಡರ್ ಅಭಾವ ಆಗಬಾರ್ದು, ಗ್ಯಾಸ್ ಸಿಲಿಂಡರಿಂದ ಸಮಸ್ಯೆ ಆಗಬಾರ್ದು ಅಂತ ಸೌದೆ ಒಲೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಿಮ್ಮ ದೃಶ್ಯಗಳ ಸಮೇತ ಹೋಟ್ಲದ ಬಗ್ಗೆ ಹೇಳ್ತಾ ಹೋಗ್ತೀವಿ. ನೋಡ್ಬೋದು, ಸಿಲಿಂಡರ್ ಸರಬರಾಜಿನಲ್ಲಿ ಕೊರತೆ ಆಗಿರೋ ಕಾರಣಕ್ಕೆ ಮೆನುನಲ್ಲಿ ಕಟ್ ಮಾಡಿದ್ದೀವಿ, ಸೀಮಿತ ಅಂದರೆ ಲಿಮಿಟೆಡ್ ಮೆನು ಮಾತ್ರ ಮಾಡಿದ್ದೀವಿ ಅಂತ ಬೋರ್ಡ್ ಕೂಡ ಹಾಕ್ಕೊಂಡಿದ್ದಾರೆ. ಅಂದರೆ ಬೆಳಗ್ಗೆ ಸಂಡೇ ಮಾರ್ನಿಂಗು ಕಾಲು ಸೂಪು, ಇಡ್ಲಿ
ಈ ದೋಸೆ ಅನ್ನೋದು ಫೇಮಸ್ಸು, ಮತ್ತು ಬಿರಿಯಾನಿ. ಇದನ್ನು ನಾವು ಈಗಾಗಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾನುವಾರದ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಭಾನುವಾರ ಅಂತಲ್ಲ, ನಾನ್ ವೆಜ್ ಹೋಟೆಲ್ಗಳಿಗೆ ಸಂಡೇ ಎಸ್ಪೆಷಲಿ ವಾರ ಪೂರ್ತಿ ಕೆಲಸ ಮಾಡಿ ಬರುವಂಥ ಗ್ರಾಹಕರು ನೋಡ್ತಿದ್ದಾರೆ. ಗ್ರಾಹಕರಿಗೆ ಸೇವೆ ನೀಡ್ತಿದ್ದಾರೆ. ಅಂದರೆ ಬೇರೆ ಬೇರೆ ಭಾಗಗಳಿಂದನೂ ಬಂದು ಇಲ್ಲಿ ಇದು ಮಾಡ್ತಾರೆ. ಆದರೆ ಸಿಲಿಂಡರ್ ಅಭಾವ ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದರೆ ಸೌದೆ ಒಲೆಗೆ ಮಾರು ಹೋಗಿದ್ದಾರೆ. ಸೌದೆ ಒಲೆ ಮೂಲಕ ಅಡುಗೆಗಳನ್ನ ಮಾಡಿಕೊಂಡು ಹೋಟ್ಲು ಕ್ಲೋಸ್ ಮಾಡಬಾರ್ದು, ಬಿಸ್ನೆಸ್ನ ಸ್ಟಾಪ್ ಮಾಡಬಾರ್ದು. ಯಾಕಂದರೆ ಹೋಟ್ಲು ಕ್ಲೋಸ್ ಮಾಡಿದ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಇನ್ನೂ ಮಾಲೀಕರಾದಂಥ ಅಕ್ಷತ್ ಅವರು ಇದ್ದಾರೆ. ಯಾವ ರೀತಿ ಸಿಲಿಂಡರ್ ಇಲ್ಲ ಅಂದ್ರೂ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ? ನಮ್ಮ ಆಲ್ಟರ್ನೇಟಿವ್ ಏನೇನು ಮಾಡ್ಕೊಂಡಿದ್ದೀರಿ? ಅಂದರೆ ನಾವು ಸೌದೆ ಒಲೆ ಮೊರೆ ಹೋಗಿದ್ದೀವಿ. ಸೊ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಗ್ರಾಹಕರುಗಳು ಬರ್ತಾ ಇರ್ತಾರೆ, ನಾವು ಅವ್ರಿಗೆ ಸರ್ವಿಸ್ ಕೊಡಲೇಬೇಕು. ಆಮೇಲೆ ನಮ್ಮದೇ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ನಮ್ಮನ್ನು ನಂಬ್ಕೊಂಡು ಎಂಪ್ಲಾಯೀಸ್ಗಳು ಇರ್ತಾರೆ, ನಾವು ಅವ್ರಿಗೆ ಕೆಲಸ ಅಂತ ಹೇಳ್ಕೊಡ್ಲೇಬೇಕು, ಕೊಟ್ಟಿರ್ತೀವಿ. ನಮ್ಮದು 25 ಇಯರ್ಸ್ ಆಗಿದೆ. 2021 ಈ ಹೋಟೆಲ್ ರನ್ ಆಗಿದ್ದರಿಂದ ಈ ಕಾರಣದಿಂದ ನಾವು ಹೋಟೆಲ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಮಾಡಿ ಸರ್ವಿಸ್ ಮಾಡಬೇಕು ಅಂತ ನಾವು ಒಂದಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ. ಸೊ ಮನೆಗಳಿಗೆ ಒಂದಷ್ಟು 50% ಮನೆಗಳಿಗೆ ಸರ್ವಿಸ್ ಯಾವ ಥರ ಇದೆ ಸಿಲಿಂಡರು, ಅದೇ ಥರ ಒಂದಷ್ಟು 50% ಆಗಷ್ಟಾದರೂ ಹೋಟೆಲ್ಗಳಿಗೆ ಸರ್ವಿಸ್ ಕೊಟ್ಟರೆ ನಾವು ಒಂದಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದ್ದಾವೆ, ಅವೆಲ್ಲ ಒಂದಷ್ಟು ರನ್ ಆಗ್ತವೆ. ಕ್ಲೋಸ್ ಆದ ತಕ್ಷಣ ನಮಗೂ ಎಫೆಕ್ಟು ತುಂಬಾ ಆಗುತ್ತೆ. ಅಂದರೆ ಹೋಟೆಲ್ನೇ ನಂಬ್ಕೊಂಡಿರೋಂಥ ಗ್ರಾಹಕರು ಸಾಕಷ್ಟು ಮಟ್ಟಿಗೆ ಇರ್ತಾರೆ, ಅವ್ರುಗಳಿಗೆ ನಾವು ಫುಡ್ ಒದಗಿಸ್ಲಿಕ್ಕಾಗಲ್ಲ. ಸೊ ಅದಕ್ಕಾಗಿ ಈಗ ಬರ್ತಿರುವಂಥ ಸಿಲಿಂಡ್ರಲ್ಲಿ ಯಾವ ರೀತಿ ನೀವು ಸೇವ್ ಮಾಡ್ಕೊಂಡು ಅಡುಗೆ ಮಾಡಿಸ್ತಿದ್ದೀರಾ ಮ್ಯಾಮ್? ಯಾಕಂದರೆ ಸೌದೆ ಒಲೆ ಒಂದು ಕಡೆ, ಕೆಲವು ಐಟಮ್ಗೆ ಗ್ಯಾಸ್ ಸ್ಟವಲ್ಲೇ ಮಾಡಬೇಕು, ದೋಸೆ ಥರದ್ದು, ಅದನ್ನೆಲ್ಲ ಯಾವ ರೀತಿ ಮಾಡ್ತಿದ್ದೀರಾ? ಸರ್, ನಾವು ದೊಡ್ಡ ಐಟಮ್ಸ್ ಈಗ ಮಟನ್ನು ಚಿಕನ್ನು ಬಲ್ಕಾಗಿ ಏನು ಬಾಯ್ಲ್ ಮಾಡ್ತೀವಿ, ಕಾಲು ಸೂಪು ಇದೆಲ್ಲ ನಾವು ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ದೀವಿ. ಸೊ ಕೆಲವೊಂದೊಂದು ಸೌದೆ ಒಲೆಯಲ್ಲಿ ಮಾಡಲಿಕ್ಕಾಗಲ್ಲ, ಈ ಡ್ರೈಯು ಈ ಥರ ಅಂಥದ್ದು ನಾವು ಗ್ಯಾಸ್ ಸ್ಟವ್ ಸ್ಟಾಕ್ ಮಾಡಿಕೊಂಡು ಈ ದೋಸೆಗಳನ್ನು ಇದನ್ನೆಲ್ಲ ನಾವು ಸ್ಟವಲ್ಲಿ ಇರೋ ಅಲ್ಪ ಪ್ರಮಾಣದ ಗ್ಯಾಸಲ್ಲಿ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ. ಸರ್, ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು? ಸರ್, ಇದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಕುಕ್ಕಿಂಗ್ ಮಾಡೋರಿಗೆ ಆ ಪ್ರಾಕ್ಟೀಸ್ ಇರೋದಿಲ್ಲ. ನಮಗೆ ಬೆಂಕಿನಲ್ಲಿ ಮಾಡಿ ಗ್ಯಾಸಿಗೆ ಅಡಿಟ್ ಆಗಿರ್ತಾರೆ. ಸೊ ಕುಕ್ಕಿಂಗ್ ಮಾಡುವಾಗ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ನಮಗೂ ಗ್ರಾಹಕರಿಗೆ ಸರ್ವಿಸಿಗೆ ಸರಿಯಾಗಿ ಕರೆಕ್ಟ್ ಟೈಮಲ್ಲಿ ನಮಗೆ ಕೊಡೋಕ್ಕಾಗಲ್ಲ. ಯಾಕಂದರೆ ಗ್ಯಾಸಲ್ಲಿ ಆಗಿರೋ ಫಾಸ್ಟೆನ್ಸಲ್ಲೇ ಅದರಲ್ಲಿ ಆಗಲ್ಲ, ಬೆಂಕಿಯಲ್ಲಿ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 50% ಹೋಟೆಲ್ ಉದ್ಯಮಕ್ಕೆ ಗ್ಯಾಸ್ಗಳನ್ನು ಒದಗಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಅಂತ ಕೇಳ್ಕೊಳ್ತೀನಿ ಸರ್.